ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋನಲ್ಲಿ ಅಧ್ಯಾಯ ಸಂಖ್ಯೆ 1 ಸ್ವತಂತ್ರ ಪೂರ್ವದಲ್ಲಿ ಭಾರತದ ಒಂದು ಅರ್ಥವ್ಯವಸ್ಥೆ ಅಥವಾ ಆರ್ಥಿಕ ವ್ಯವಸ್ಥೆ ಅನ್ನುವಂಥದ್ದು. ಇಲ್ಲಿ 2 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಒಂದು 4 ಅಂಕದ ಪ್ರಶ್ನೆ ಮತ್ತು ಇನ್ನೊಂದು 6 ಅಂಕದ ಪ್ರಶ್ನೆ. ಹೌದಾ? ಸೊ 6 ಅಂಕದ ಪ್ರಶ್ನೆಗಳು 3 ಇದ್ದಾವೆ, ಆಮೇಲೆ 4 ಅಂಕದೂ ಕೂಡ 3 ಇತ್ತು. ಸೊ ಅದರಲ್ಲಿ ಆಲ್ರೆಡಿ ನಿನ್ನಿನ ವಿಡಿಯೋನಲ್ಲಿ ನೀವು ಎಲ್ಲ ಫಸ್ಟ್ ಮತ್ತು ಸೆಕೆಂಡ್ ಎರಡೂ ಕೂಡ ಅಲ್ಲಿ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇವತ್ತು ಈ ಉಳಿದಂಥ ಒಂದು ವಿಡಿಯೋ 4 ಅಂಕದ್ದಿದೆ, ಆನಂತರ 6 ಅಂಕದಂತಿದೆ. ಹೌದಾ? ಇವೆರಡೂ ಸೇರಿ ಇದೊಂದು ವಿಡಿಯೋನಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಆಗುತ್ತೆ ವಿದ್ಯಾರ್ಥಿಗಳೇ, ಇನ್ನೂ 2 ಪ್ರಶ್ನೆಗಳು ಉಳಿತೆ, ಅದನ್ನು 2 ಸೇರಿಸಿ ಒಂದು ವಿಡಿಯೋನಲ್ಲಿ ಮಾಡ್ತೀನಿ ಸ್ನೇಹಿತರೆ. ಸೊ ಅವಾಗ ಇಡೀ ಚಾಪ್ಟರ್ ನಂಬರ್ 1 ನಿಮ್ಗೆ ಪೂರ್ತಿ ಕಂಪ್ಲೀಟಾಗಿ ಸಿಕ್ಕಿರುತ್ತೆ. ಹೌದಾ? ಸೊ ಭಾಳಷ್ಟು ಜನ ಕೇಳ್ತಾ ಇದ್ರಿ, ಸರಿ 2ನೇ ಚಾಪ್ಟರ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ. ಮಾಡ್ತೀನಿ ಸ್ನೇಹಿತರೆ. ಹೌದಾ? ಸೊ ಆಲ್ರೆಡಿ ಅದರದ್ದೆಲ್ಲ ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದು ನಾಳೆ ಅಥವಾ ನಾಡಿದ್ದಿನಲ್ಲಿ ಅದನ್ನು ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ. ಹೌದಾ? ಓಕೆ. ಸೊ ಇವಾಗ ನಾವು ಏನು ಮಾಡೋಣ, ಸೊ ಲೈಕ್ ನಮ್ಮ ಒಂದು ಇದಕ್ಕೆ ಹೋಗೋಣ, ಕಂಟೆಂಟಿಗೆ ಹೋಗೋಣ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ 1776 ಸ್ನೇಹಿತರೆ. ಸೊ ಮೊದಲನೇ ಬಾರಿ ನೋಡೋರಿಗೆ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಅಪೀಲ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ಸೊ ಪೂರ್ತಿ ಯಾವುದೇ ರೀತಿಯಂಥ ಕಂಟೆಂಟನ್ನು ಕಟ್ ಮಾಡದೆ ಇವತ್ತು ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ. ಹೌದಾ? ಸೊ ಯಾಕಂದರೆ ನಿಮಗೋಸ್ಕರ ನಾನು ಪೂರ್ತಿ ಕಂಟೆಂಟನ್ನು ಕೊಡ್ತಾ ಇದ್ದೀನಿ, ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ. ಸೊ ಇವಾಗ ನಾನು ಮೊದಲೇ ಪ್ರಶ್ನೆಯನ್ನು ತಗೊಂಡಿದ್ದೀನಿ. ಇಲ್ಲಿ ನೋಡ್ರಿ ಯಾವ್ಯಾವ ಪ್ರಶ್ನೆ ಇವತ್ತು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಇಲ್ಲಿ 2 ಪ್ರಶ್ನೆಗಳಿದೆ, ನಿಮಗೆ ಗೊಂದಲ ಆಗ್ಬೋದು, ಅದಕ್ಕೆ ಹಾಗಾಗಿ ನಾನು ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ಎಸ್, ಇಲ್ಲಿ ನೋಡಿ, ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಸೊ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಸಂಪತ್ತು ಬಸಿದು ಹೋಯಿತು ಅಂತ ಎಂಬುದನ್ನು ಅರ್ಥೈಸುವಿರಿ ಅಂತ. ಇದು 4 ಅಂಕದ ಪ್ರಶ್ನೆ ಇದೆ. ಇದು 2 ಅಂಕಕ್ಕೂ ಇರುವಂಥದ್ದು. ಹೌದಾ? 2ರಲ್ಲಿ ಕೇಳ್ತಾನೆ. ಅದಾದ ನಂತರ ಇದು 4 ಅಂಕ ಆದ ನಂತರ 6 ಅಂಕದ ಪ್ರಶ್ನೆ. 1ನೇದು ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೃಷಿ ವ್ಯವಸ್ಥೆ ಅಥವಾ ಕೃಷಿ ವಲಯದ ಸ್ಥಿತಿಗತಿಯನ್ನು ವಿವರಿಸಿರಿ ಅನ್ನುವಂಥ ಒಂದು ಕಾನ್ಸೆಪ್ಟು ಸ್ನೇಹಿತರೆ. ಸೊ ಈ 2 ಕಂಟೆಂಟನ್ನು ನಿಮ್ಮ ಜೊತೆಗೆ ಇವತ್ತು ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಉಳಿದಿದ್ದ 2 ಪ್ರಶ್ನೆಗಳು ನಾಳೆನ ವಿಡಿಯೋನಲ್ಲಿ ನೋಡೋಣ ಸ್ನೇಹಿತರೆ. ಎಸ್. ಸೊ ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಫಸ್ಟ್ ಕಂಟೆಂಟನ್ನು ಇಲ್ಲಿ ತೊಗೊಂಡಿದ್ದೀನಿ, ವಸಾಹತುಶಾಹಿ ಆಳ್ವಿಕೆ ಅನ್ನುವಂಥದ್ದು. ಇಲ್ಲಿ ಸ್ನೇಹಿತರೆ, ಇಲ್ಲಿ ಓಕೆ ನೋಡಿ. ಮೊದಲನೇದಾಗಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ವಿದೇಶಿ ವ್ಯಾಪಾರ ಪ್ರಮುಖ ಲಕ್ಷಣವೆಂದರೆ, ಹೌದಾ? ಸೊ ಅತ್ಯಧಿಕ ಪ್ರಮಾಣದಲ್ಲಿ ರಫ್ತನ್ನು ಹೆಚ್ಚಿಸುವುದು, ಅಂದರೆ ಹೆಚ್ಚುವರಿ ರಫ್ತು ಮಾಡುವುದಾಗಿತ್ತು. ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಸಂಪತ್ತನ್ನು ಬ್ರಿಟಿಷರು ಏನು ಮಾಡಿದ್ರು, ತನ್ನ ಕಡೆಗೆ ತೆಗೆದುಕೊಂಡು ಹೋಗುವಂಥ ನೀತಿ ಇತ್ತು. ಅದಲ್ಲದೆ ಸೊ ಏನಂತಂದರೆ ಆ ವಸ್ತು ಏನು ಉತ್ಪಾದನೆ ಆಗಿದ್ದು, ರಫ್ತು ಏನು ಮಾಡಿತ್ತಲ್ಲ, ಆ ರಫ್ತು ಎಲ್ಲನೂ ಮತ್ತೆ ನಮ್ಮ ಭಾರತಕ್ಕೆ ತಂದು ಅದನ್ನು ಮಾರಾಟ ಮಾಡುವಂಥದ್ದು, ಅಂದರೆ ಆಮದು ರಾಷ್ಟ್ರವಾಗಿ ಮಾರ್ಪಡಿಸಿತ್ತು. ರಫ್ತು ನಮ್ಮ ದೇಶದಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಸಿದ್ಧ ವಸ್ತುಗಳನ್ನು ಮಾಡಿ, ಆ ಸಿದ್ಧ ವಸ್ತುಗಳನ್ನು ಮತ್ತೆ ನಮ್ಮ ಭಾರತ ಒಂದು ಅರ್ಥವ್ಯವಸ್ಥೆಗೆ ತಂದು ಮಾರಾಟ ಮಾಡುವಂಥದ್ದು ನಿಮಗೆ ಗೊತ್ತಿದೆ. ಹೌದಾ? ಸೊ ಇದು ಆಮದಿನ ಒಂದು ಈ ರೀತಿ ಆಮದಿಗಿಂತ ಅಗಾಧ ಪ್ರಮಾಣದಲ್ಲಿ ರಫ್ತನ್ನು ಹೆಚ್ಚಳದಿಂದಾಗಿ ಭಾರತದ ಆರ್ಥಿಕತೆಯ ಮೇಲೆ ಹಲವಾರು ದುಷ್ಪರಿಣಾಮಗಳನ್ನು ಬೀರಿತು. ಹೌದಾ? ಅವುಗಳಲ್ಲಿ ಏನಂತ ನೋಡೋಣ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಏನಿದೆ ಅಂತ. ಹೌದಾ? ಸೊ ಇಲ್ಲಿ 2 ಪಾಯಿಂಟ್ಸ್ಗಳನ್ನು ಪ್ರಥಮ ಬಾರಿಗೆ ನಿಮಗೆ ಕಂಟೆಂಟನ್ನು ತೊಗೋತೀನಿ ಸ್ನೇಹಿತರೆ. ಹೌದಾ? 2 ಪಾಯಿಂಟ್ಸ್ಗಳನ್ನು ತೊಗೊಳ್ಳೋಣ ಫಸ್ಟಿಗೆ. ಎಸ್. ಸೊ ಇಲ್ಲಿಂದ ಇಲ್ಲಿ ತನಕ ಕಂಟೆಂಟ್ 1 ನಿಮಿಷ ಸ್ನೇಹಿತರೆ. ಎಸ್, ಮಾರ್ಕ್ ಮಾಡ್ಕೊಳಕ್ಕಾಗ್ತಿಲ್ಲ, ಇಲ್ಲಿಂದ ತೊಗೊಳ್ಳೋಣ ಸ್ನೇಹಿತರೆ 2 ಪಾಯಿಂಟ್ಸ್. ಹೌದಾ? ಉಳಿದಿದ್ದು ನೆಕ್ಸ್ಟ್ನಲ್ಲಿ ಕಂಟಿನ್ಯೂ ಮಾಡೋಣ. ಇವಾಗ ನೋಡಿ. ಸೊ ಮೊದಲನೇದಾಗಿ ಅನೇಕ ವಸ್ತುಗಳ ಅಗಾಧ ಪ್ರಮಾಣದಲ್ಲಿ ರಫ್ತಿನಿಂದಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಅನೇಕ ಅವಶ್ಯಕತೆಗಳಾದ ಆಹಾರ, ಬಟ್ಟೆ, ಹೌದಾ, ದವಸ ಧಾನ್ಯಗಳು, ಬಟ್ಟೆ, ಸೀಮೆ ಎಣ್ಣೆ, ಸೊ ಇತ್ಯಾದಿ ವಸ್ತುಗಳನ್ನು ಏನಂತಂದರೆ ಕೊರತೆ ಉಂಟಾಯಿತು. ಅಂದರೆ ಭಾರತ ದೇಶದಲ್ಲಿ ನಮ್ಮಲ್ಲಿ ಇದ್ದಿದ್ದೆಲ್ಲ ರಾ ಮೆಟೀರಿಯಲ್ಸ್ ಅಲ್ಲಿಗೆ ಹೋಯ್ತಾ ಇತ್ತಲ್ಲ, ಹಾಗಾಗಿ ಎಲ್ಲಿ ಕೂಡ ನಮಗೆ ಏನಾಯಿತು ಅಂದರೆ ಕನ್ಸಂಪ್ಷನಿಗೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳು ಕೊರತೆ ಆದಲಾದು. ಆಹಾರ ಪದಾರ್ಥಗಳಂದು ಧಾನ್ಯಗಳು, ಹೌದಾ, ದವಸ ಧಾನ್ಯಗಳು, ನೆಕ್ಸ್ಟ್ ಬಟ್ಟೆ, ಆಮೇಲೆ ಸೀಮೆಎಣ್ಣೆ ಅಂದರೆ ನಿಮ್ಗೆ ಗೊತ್ತಿದೆ ಕೆರೋಸಿನ್. ಹೌದಾ? ಸೊ ಇವಾಗ ಅದನ್ನು ಜಾಸ್ತಿ ನಾವು ಯೂಸ್ ಮಾಡ್ತಾ ಇಲ್ಲ. ಮೊದಲು ಎಲ್ಲ ಮನೆಗೂ ಒಂದು ಸೀಮೆ ಎಣ್ಣೆ ಇರುವಂಥದ್ದು. ಹೌದಾ? ಅದು
ಅದು ಪೂರ್ತಿ ಕಡಿಮೆ ಆಗಿದೆ. ಅದ್ರ ಬದಲು ಇವತ್ತೆಲ್ಲ ಲೈಟ್ ಇದೆ, ಹೌದಾ. ಸೊ ನೆಕ್ಸ್ಟ್ ನಾವು ಬೇರೆ ಬೇರೆ ರೀತಿಯಾದಂಥ ಒಂದು ಸಂಪನ್ಮೂಲಗಳನ್ನು ಯೂಸ್ ಮಾಡಿಕೊಂಡು ಅವುಗಳನ್ನು ಇದು ಮಾಡ್ತಾ ಇದ್ದೀವಿ. ಹೌದಾಗಿ ಸೊ ಸೀಮೆ ಎಣ್ಣೆ ಒಂದು ಅವಶ್ಯಕತೆ ನಮಗಿಲ್ಲ ಅಂತ ಅನಿಸ್ಬೋದು ಇವಾಗ. ಆದರೂ ಕೂಡ ಮೊದಲಿನ ದಿನದಲ್ಲಿ ಏನಾಯ್ತಿತ್ತು ಅಂದರೆ ಒಂದು 50ರ ದಶಕ ಟೈಮಿಗೆ ನಿಮ್ಗೆ ಗೊತ್ತಿದೆ ಎಲ್ಲ ಮನೆಗಳಿಗೂ ಕೂಡ ಏನಾಯಿತು ಅಂದರೆ ಈ ಒಂದು ಸೀಮೆಎಣ್ಣೆ ಬಹಳ ಕಾಮನ್ ಆಗಿ ಇತ್ತು ಸ್ನೇಹಿತರೆ. ಎರಡನೇದಾಗಿ ರಫ್ತು ಮಿಗುತ್ತತೆಯಿಂದ ಬಂದ ಹಣದಿಂದ ಭಾರತಕ್ಕೆ ಚಿನ್ನ ಅಥವಾ ಬೆಳ್ಳಿ ಹರಿವಿಗೆ ಅವಕಾಶ ನೀಡಲಿಲ್ಲ. ನೋಡಿ ಸ್ನೇಹಿತರೆ, ನಮ್ಮಲ್ಲಿ ಬೆಲೆ ಬಾಳುವಂಥ ವಸ್ತುಗಳು ಏನಿತ್ತು, ಚಿನ್ನ ಬೆಳ್ಳಿ ಅವೆಲ್ಲನೂ ಕೂಡ ಭಾರತಕ್ಕೆ ಸೊ ಆರಾಮಾಗಿ ಬೇರೆ ಬೇರೆ ದೇಶಗಳಿಂದ ಬರ್ತಿತ್ತು. ಅದು ಕಡಿವಾಣ ಹಾಕಿರುವಂಥದ್ದು, ಹೌದಾ. ಬದಲಿಗೆ ವಸಾಹತುಶಾಹಿ ಬ್ರಿಟಿಷ್ ಸರ್ಕಾರ ಅಥವಾ ಬ್ರಿಟನ್ ಸರ್ಕಾರ ರಫ್ತು ಮಿಗುತ್ತತೆ ಹಣವನ್ನು ಬ್ರಿಟನ್ ಸರ್ಕಾರದ ಕಚೇರಿ ವೆಚ್ಚ, ನೋಡಿ ಕಚೇರಿಯ ಖರ್ಚು ವೆಚ್ಚಗಳನ್ನು ಭರಿಸಲು ಬ್ರಿಟಿಷ್ ಸರ್ಕಾರದ ಯುದ್ಧದ ವೆಚ್ಚವನ್ನು ಭರಿಸಲು ನೋಡಿ ಇವೆಲ್ಲ ಬಳಸ್ಕೊಳ್ತು. ಅಂದರೆ ಏನ್ರಿ 1914 ಇದು ಏನಿತ್ತು 1914 ನಾ ಮೊದಲಿನ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ನಿಮಗೆ. ಏನಂದರೆ ಪ್ರಥಮ ಮಹಾಯುದ್ಧ ಆಗತ್ತೆ ಅಲ್ಲ, ಜಾಗತಿಕ ಮಹಾಯುದ್ಧ. ಆ ಜಾಗತಿಕ ಮಹಾಯುದ್ಧದಲ್ಲಿ ಭಾರತ ಏನಾಯಿತು ಅಂತಂದರೆ ಸೈನ್ಯನ ಅಲ್ಲಿ ಅವರ ಒಂದು ಪರವಾಗಿ ಹೋರಾಟ ಮಾಡಿರುವಂಥದ್ದು. ಒಂದು ಕಡೆ ಜರ್ಮನ್ ನೋಡಿದ್ದೀವಿ, ಹೌದಾ, ಇನ್ನೊಂದು ಕಡೆ ರಷ್ಯಾ. ಸೊ ಎಲ್ಲ ಒಂದು ಬೇರೆ ಬೇರೆ ಭಾಗಗಳಾಗಿ ಅವ್ರು ಏನು ಮಾಡಿದರು, 2 ಬಾಣಗಳನ್ನು ಮಾಡಿದ್ರು. ಅಲ್ಲಿ ನಾವು ಇಂಗ್ಲೆಂಡ್ ಪರವಾಗಿ ನಾವು ಹೋರಾಟ ಮಾಡಬೇಕಾಗಿತ್ತು, ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಹೌದಾ. ಸೊ ಅಲ್ಲಿ ಹಂತಲ್ಲಿ ಏನಂತಂದರೆ ಈ ಮಿಲಿಟ್ರಿ ವೆಚ್ಚ ಅಂತ ಏನಿದೆಯಲ್ಲ, ಆ ಸೈನ್ಯ ವೆಚ್ಚ ಅಂತ ಏನದಲ್ಲ, ಅದೆಲ್ಲನೂ ಕೂಡ ನಮ್ಮ ಭಾರತದ ಸಂಪತ್ತನ್ನೇ ಅವರು ಬಳಸ್ಕೊಂಡಿರುವಂಥದ್ದು, ನೋಡಿ ನೆನಪಿಟ್ಕೊಳ್ಳಿ, ಹೌದಾ. ಸೊ ಇವೆಲ್ಲ ನೆಕ್ಸ್ಟ್ ಅದಲ್ಲದೆ ಏನಾಯಿತು ಅಂತಂದರೆ ಭಾರತ ಮಾಡಿಕೊಂಡ ಸೇವೆಗಳ ಆಮದು ಮೌಲ್ಯ ಪಾವತಿಗಾಗಿ ರಫ್ತು ಮಿಗುತ್ತತೆಯನ್ನು ಬಳಸಿಕೊಳ್ಳಲಾಯಿತು. ಅಂದರೆ ನಮ್ಮಲ್ಲಿರುವಂಥ ಏನು ಹಣ ಇತ್ತು, ಆ ಹಣ ಎಲ್ಲನೂ ಕೂಡ ಏನಾಗ್ತದೆ, ರಫ್ತಿಯ ಒಂದು ಮಿಗುತ್ತತೆಗೆ ಅದನ್ನು ಬೆಳೆಸ್ಕೊಳ್ಳಲಾಯಿತು ಅಂತ, ಹೌದಾ. ಸರ್ಪ್ಲಸ್ ಅನ್ನಂಗ್ರಿ, ಹೌದಾ. ಏನು ಹೆಚ್ಚುವರಿಯಾಗಿ ಬಂದಿರ್ತದಲ್ಲ ಅದು ಭಾರತಕ್ಕೆ ಬರಲಿಲ್ಲ. ಸೊ ಅದೆಲ್ಲನೂ ಕೂಡ ಮತ್ತೆ ತನ್ನ ತಾಯಿನಾಡಿಗೋಸ್ಕರ, ತನ್ನ ಒಂದು ಬ್ರಿಟನ್ನಿಗೋಸ್ಕರನೇ ಅದನ್ನು ಬಳಸಲ್ಪಡಲಾಯಿತು ಅಂಥೇಳಿ. ಇದನ್ನೇ ಮುಂದೆ ದಾದಾಬಾಯಿ ನೌರೋಜಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಬುಕ್ಕನ್ನು ಬರೀತಾರೆ. ಆ ಬುಕ್ಕಿನಲ್ಲಿ ಅವರು ಭಾಳ ವಿವರವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ನೇಹಿತರೆ, ಹೌದಾ. ನಮ್ಮ ಸಂಪತ್ತು ಹೇಗೆ ಬರಿದಾಗಿತ್ತು ಅಂಥೇಳಿ ಅದನ್ನು ಮುಂದೆ ಡ್ರೈನ್ ವಿತ್ ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ನೇಹಿತರೆ. ನೋಡಿ ಇಲ್ಲ ಅದನ್ನೇ ಇದೆ. ಸೊ ಈ ಮೇಲಿನ ಎಲ್ಲ ರೀತಿಯ ವಸಾಹತುಶಾಹಿ ಆಳ್ವಿಕೆಯ ಪರಿಣಾಮದಿಂದಾಗಿ ಈ ಅವಧಿಯಲ್ಲಿ ಭಾರತದ ಸಂಪತ್ತು ವಿದೇಶಗಳಿಗೆ ಬಸಿದು ಹೋಯಿತು. ನೋಡಿ ಸ್ನೇಹಿತರೆ, ಹೌದಾ. ಸೊ ಯಾಕಂದರೆ ನಮ್ಮಲ್ಲಿದ್ದಂಥ ಎಲ್ಲ ಸಂಪತ್ತು ಸೊ ಲೂಟಿ ಮಾಡ್ತಾ ಹೋದ್ರು, ಹೌದಾ. ಹಾಗಾಗಿ ಸೊ ಬಸಿದು ಹೋಯ್ತು ಅಂದರೆ ನಮ್ಮಲ್ಲಿರುವಂಥ ಸತ್ವ ಎಲ್ಲ ಕಳೆದು ಹೋಯ್ತು ಅಂತ, ಹೌದಾ. ಸೊ ಬಸಿದು ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಹಿಂಗಂದರೆ ಇವಾಗ ಒಂದು ಸಣ್ಣ ಎಕ್ಸಾಂಪಲ್ಸು. ಸೊ ನಾವು ರೈಸನ್ನು ಮಾಡ್ತಾಯಿದ್ದೀವಿ, ಅಮ್ಮ ರೈಸ್ ಮಾಡ್ತಾ ಇರ್ತಾಳಲ್ಲ, ಆವಾಗ ಏನು ಮಾಡ್ತಾಳೆ ಅಂತಂದರೆ ಉದುರಾಗಲಿ ಅಂತೇಳಿ ನೀರು ಜಾಸ್ತಿ ಇಟ್ಟಿದ್ದಾಗ ಅದನ್ನು ಅನ್ನ ಗಂಜಿ ಲೈಕ್ ತೆಗಿತಾಳ, ಅದು ಜಾನ್ತಾಳ, ಹೌದಾ. ಜಾನ್ದಾಗ ಅದರಲ್ಲಿರುವಂಥ ಸತ್ವ ಎಲ್ಲನೂ ಕೂಡ ಸೊ ಗಂಜಿ ರೂಪದಲ್ಲಿ ಹೊರಗೆ ಬರುತ್ತೆ. ಆ ಒಂದು ರೀತಿಯಿಂದ ಅಂದರೆ ಸೊ ನಿಮ್ಗೆ ಅನಿಸ್ಬೋದು ಅನ್ನ ಎಲ್ಲ ಭಾಳ ಚೆನ್ನಾಗಿದೆ, ಉದುರಾಗಿದೆ ಅಂತ, ಬಟ್ ಅದರೊಳಗಡೆ ಇರುವಂಥ ಸತ್ವ ಎಲ್ಲ ಹೊರಗಡೆ ಬಂದಿರುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮಲ್ಲಿರುವಂಥ ಸಂಪತ್ತು ಏನಾಗುತ್ತೆ ಅಂದರೆ ಅದನ್ನು ಲೂಟಿ ಹೊಡೆದಾಗ ನಮ್ಮ ಒಂದು ಭಾರತದ ಒಂದು ಸ್ತ್ರೀ ಸಂಪತ್ತಿಗೆ ಏನಿತ್ತು ಅದೆಲ್ಲನೂ ಕೂಡ ಬಳಸ್ಕೊಂಡು ಹೋಯ್ತು ಅಂತ, ಅಂದರೆ ಅದನ್ನು ಬಸಿದು ಹೋಯಿತು ಅಂಥೇಳಿ ನಾವು ಅದನ್ನು ಹೇಳ್ತೀವಿ. ಸೊ ಎಂಬುದನ್ನು ದಾದಾಬಾಯಿ ನೌರೋಜಿ ಅವರು ವಿವರಿಸಿದ್ದಾರೆ ಅವರ ಪುಸ್ತಕವಾದಂಥ ಎಕನಾಮಿಕ್ ಡ್ರೈನ್ ಆಫ್ ಇಂಡಿಯನ್ ವೆಲ್ತ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಅವರ ಪುಸ್ತಕ ಇದೆ. ಇದು ನಮ್ಮ ಎಕ್ಸಾಮ್ಗೋಸ್ಕರ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಅಂತ ನಾನು ಹೇಳ್ಬೋದು, ಆದರೆ ನಮಗೆ ನಾಲೆಜ್ಗೋಸ್ಕರ ಇದು ಬೇಕಾಗುತ್ತೆ ಸ್ನೇಹಿತರೆ, ಹೌದಾ. ಸೊ ಡ್ರೈನ್ ವಿತ್ ಥಿಯರಿ, ನಾವು ಎಕನಾಮಿಕ್ಸ್ ಸ್ಟೂಡೆಂಟ್ ಇರೋದ್ರಿಂದಾಗಿ ಇದು ಡ್ರೈನ್ ವಿತ್ ಥಿಯರಿ ಯಾರ್ದಪ್ಪ ಅಂತ ಕೇಳಿದಾಗ ಅಟ್ಲೀಸ್ಟ್ ನಮ್ಗೆ ಹೇಳೋಕ್ಕಾದ್ರೂ ಗೊತ್ತಿರಬೇಕಲ್ಲ, ಹೌದಾ. ಅದರಲ್ಲಿ ಏನಿದೆ ಅಂತಾದರೂ ಗೊತ್ತಿರಬೇಕಲ್ಲ, ಹೌದಾ. ಹೌದು, ಅದಕ್ಕೋಸ್ಕರ ನೋಡಿ ಅದನ್ನೇ ನಾನು ಕನ್ನಡದಲ್ಲಿ ತೊಗೊಂಡಿದ್ದೀನಿ. ಎಕನಾಮಿಕ್ ಸೊ ಡ್ರೈನ್ ಆಫ್ ಇಂಡಿಯನ್ ವೆಲ್ತ್ ಅಂತೇಳಿ ತೊಗೊಂಡಿದ್ದೀನಿ. ನೀವು ಕನ್ನಡೀಕರಣ ಆದರೂ ಬರಿಬೋದು, ಇಂಗ್ಲೀಷ್ನಲ್ಲಾದರೂ ಬರಿಬೋದು, ಹೌದಾ. ಸರಿ, ಅಂದರೆ ಇದರ ಅರ್ಥ ಭಾರತದಿಂದ ಸಂಪತ್ತು ಏಕಮುಖವಾಗಿ, ನೋಡಿ ವಿದ್ಯಾರ್ಥಿಗಳೇ ಈ ವರ್ಡ್ ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ಏಕಮುಖವಾಗಿ ಅಂತಂದರೆ ಇದು ಏನಂದರೆ ಸೊ ಇದು ಒಂದು ಧೋರಣೆ ಏನಾಗ್ತಾ ಇದೆ ಅಂತಂದರೆ ಮೊನೋಪೋಲಿಸ್ಟಿಕ್ ಆಗಿ ಅವ್ರು ಕೆಲಸ ಮಾಡಿದ್ರು ಅಂತ, ಹೌದಾ. ಒನ್ ವೇ ಆಗೇ ನೋಡಿದ್ರು. ಅವ್ರಿಗೆ ಏನು ಬೇಕಾಗಿತ್ತು, ಭಾರತವನ್ನು ಲೂಟಿ ಮಾಡಬೇಕು, ಹೌದಾ. ಆದಮೇಲೆ ಸೊ ಬ್ರಿಟನ್ ದೇಶ ಏನು ಮಾಡಬೇಕು, ಸದೃಢವಾಗಿ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಉದ್ದೇಶ. ಹಾಗಾಗಿ ಸೊ ಒಂದು ಸೈಡಿಗೆ ಏನಾಯಿತು ಅಂದರೆ ಬರೇ ಅವ್ರದ್ದು ಏನಂತಂದರೆ ಎಲ್ಲ ಕಡೆಯಿಂದ ಸಂಪತ್ತನ್ನು ಕೊಳ್ಳೆ ಹೊಡೆಯೋದು. ಸೊ ಏಕಮುಖವಾಗಿ ಬ್ರಿಟನ್ನಿಗೆ ವರ್ಗಾಯಿಸಲ್ಪಡುತ್ತಿತ್ತು. ಹೀಗಾಗಿ ಸೊ ಇದರ ಪರಿಣಾಮವಾಗಿ ನಮ್ಮ ಸಂಪತ್ತು ಬರಿದಾಯಿತು. ನೋಡಿ ಸ್ನೇಹಿತರೆ, ಹೌದಾ, ನಮ್ಮ ಸಂಪತ್ತೆಲ್ಲ ಏನಾಯಿತು, ಬರಿದಾಗ್ತಾ ಬಂತು ಅಂತ.
ಸೊ ಇಷ್ಟು ಇದು ಒಂದು 4 ಅಂಕಕ್ಕೆ ಸಾಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಾವು 6 ಅಂಕದ ಪ್ರಶ್ನೆಗೆ ಹೋಗೋಣ. ಹೌದಾ? ಸೊ ಯಾಕಂದರೆ ಮತ್ತು ನಾನು ಜಾಸ್ತಿ ಹೇಳ್ಕೊಂಡು ಹೋದೆ ಅಂದರೆ ಏನಾಗ್ಬೋದು, ನಿಮಗೆ ಸ್ವಲ್ಪ ಕಂಟೆಂಟ ಜಾಸ್ತಿ ಅನಿಸ್ಬೋದು. ಮತ್ತು ನನ್ನ ವಿಡಿಯೋ ಪೂರ್ತಿ ಏನಾಗುತ್ತೆ, ಸರ್ ತುಂಬ ಲೆಂದಿ ಹೇಳ್ತಾ ಇದ್ದೀರಿ ಅಂತ ಮತ್ತು ನಿಮ್ಮ ಒಂದು ಇದು ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಜಾಸ್ತಿ ಲೆಂದಿ ಮಾಡಲ್ಲ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಸೊ ಈ ಕಂಟೆಂಟನ್ನು ನಿಮ್ಗೆ ತೊಗೊಳ್ತಾ ಇದ್ದೀನಿ. ಪ್ರಶ್ನೆ ಏನು ಓದಲ್ಲ ಸ್ನೇಹಿತರೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಏನಾಗಿದೆ ಅಂದರೆ ಕೃಷಿಯ ಒಂದು ಸ್ಥಿತಿಗತಿ ಯಾವ ರೀತಿಯಾಗಿತ್ತು, ಏನು ಪ್ರಗತಿಯಾಗಿತ್ತಾ ಅಥವಾ ಅಧೋಗತಿಗಿಳಿದಿತ್ತಾ, ಏನಿತ್ತು ಅನ್ನೋದು ನಾವು ನೋಡೋಣ. ಹೌದಾ? ಇದ್ರ ಬಗ್ಗೆ ಸಾಕಷ್ಟು ಸೊ ನಿಮಗೆ ಒಂದಿಷ್ಟು ನಾಲೆಜ್ ಬಂದಿದೆ ಇವಾಗ ಆಲ್ರೆಡಿ. ಹೌದಾ? ಸೊ ಭಾರತದ ಆರ್ಥಿಕತೆಯು ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೃಷಿ ಪ್ರಧಾನವಾದಂಥ ರಾಷ್ಟ್ರವಾಗಿತ್ತು, ಉಳಿದಿತ್ತು ಅಂತ. ಹೌದಾ? ಏನು ಬ್ರಿಟಿಷರು ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ಬ್ರಿಟಿಷರು ಬಂದಾದ ನಂತರ ಕೂಡ ಸೊ ನಮ್ಮ ಭಾರತ ದೇಶ ಅಷ್ಟು ಸಮೃದ್ಧವಾಗಿತ್ತು ಅಂತ, ಕೃಷಿ ಪ್ರಧಾನವಾಗಿತ್ತು ಅಂತ. ಹೌದಾ? ಸೊ ಯಾಕಂದರೆ 185ರಷ್ಟು ಜನ ಕೃಷಿಯನ್ನೇ ಅವಲಂಬಿಸಿದ್ರು ಅಂತ ಅರ್ಥ. ಹೌದಾ? ಹೌದು. ನೋಡಿ, ಭಾರತದ ಜನಸಂಖ್ಯೆ ಶೇಕಡ 75 ಅಂತ ಹೇಳ್ತಾ ಇದ್ದೀವಿ, 85 ನೋಡಿ ಸ್ನೇಹಿತರೆ. ಹೌದಾ? 85ರಷ್ಟು ಜನರು ಸುಮಾರು ಸೊ ಗ್ರಾಮೀಣ ಭಾಗದ ವಾಸಿಸುತ್ತಿದ್ದರು. ಹೌದಾ? ಗ್ರಾಮೀಣ ಭಾಗದಲ್ಲೇ ಜೀವನ ಮಾಡ್ತಾ ಇದ್ರು. ಹೌದಾ? ಅವರ ಜೀವನ ಕಸುಬು ಯಾವುದು ಅಂದರೆ, ಮೂಲ ಆಧಾರ ಯಾವುದು ಅಂತಂದರೆ ನಿಮ್ಗೆ ಗೊತ್ತಿದೆ, ಬೇಸಾಯ ಅಂತ. ಹೌದಾ? ಬೇಸಾಯ ಅಂದರೆ ಕೃಷಿ. ಹೌದಾ? ಹೌದು. ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದ್ದರು. ಅಂದರೆ ತಮ್ಮ ಜೀವನವನ್ನು ಆಧಾರವನ್ನು ಮಾಡಬೇಕಾದ್ರೆ ಸೊ ಏನಂದರೆ ಕೃಷಿಯನ್ನೇ ಅವಲಂಬಿಸಿರ್ತಾರೆ. ನೋಡಿರಿ, ಇವಾಗ ನೀವು ಮಂಗಳೂರು ಸೈಡಲ್ಲೆಲ್ಲ ನೋಡಿದ್ರೆ ಅವ್ರದ್ದೇನು ಕೃಷಿ ಜಾಸ್ತಿ ಇರುವುದಿಲ್ಲ. ಅದರ ಬದಲು ಏನಾಗುತ್ತೆ ಅಂದರೆ ಮೀನುಗಾರಿಕೆ. ಹೌದಾ? ಮೀನನ್ನು ಹಿಡಿಯುವುದು, ಮಾರಾಟ ಮಾಡುವುದು ಮತ್ತು ಮೀನಿನಿಂದ ಜೀವನವನ್ನು ಕಂಡುಕೊಳ್ಳುವುದು, ಅದಕ್ಕೆ ನಾವು ಜೀವನಾಧಾರ ಅಂತ ಕರಿತಾ ಇದ್ದೀವಿ. ಹೌದಾ? ಆ ಥರ. ಸೊ ನಮಗೇನಿತ್ತು ಆವಾಗ ಏನಾಯ್ತು, ಕೃಷಿ ಭೂಮಿನೇ ಜಾಸ್ತಿ, ಅದ್ರ ಮೇಲೆ ನಾವು ಡಿಪೆಂಡ್ ಇದ್ದೀವಿ ಅಂತ. ಹೌದಾ? ದೇಶದ ಹೆಚ್ಚಿನ ಜನರು ಉದ್ಯೋಗಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದ್ದರು. ನೋಡಿ ವಿದ್ಯಾರ್ಥಿಗಳೇ. ಹೌದು. ಪ್ರಾಥಮಿಕ ವಲಯದ ಅಭಿವೃದ್ಧಿ ಸೊ ನಿರಂತರವಾಗಿ ಸ್ಥಗಿತವಾಯಿತು ಮತ್ತು ಅನಿಶ್ಚಿತವಾಗಿ ಕ್ಷೀಣಿಸಿತು. ನೋಡ್ರಿ, ಅನಿಶ್ಚಿತವಾಗಿ ಇದೆಲ್ಲನೂ ಕೂಡ ಕ್ಷೀಣಿಸ್ತಾ ಬಂತು ಅಂತ. ಅದಕ್ಕೆ ಮುಖ್ಯ ಕಾರಣ ಏನೇನು? ಹೌದಾ? ಆ ಮುಖ್ಯ ಕಾರಣಗಳು ಈ ಕೆಳಗಿನಂತಿವೆ ನೋಡ್ರಿ. ವಿವಿಧ ರೀತಿಯ ಭೂ ಮಾಲೀಕತ್ವ ಪದ್ಧತಿಗಳು, ಜಮೀನ್ದಾರಿ ಪದ್ಧತಿ ನಿಮ್ಗೆ ಗೊತ್ತಿದೆ, ಮಹಲ್ವಾರ್ ಪದ್ಧತಿ ಅಂತ, ರೈತವಾರ್ ಪದ್ಧತಿ ಅಂತ. ಈ 3 ಪದ್ಧತಿಗಳನ್ನು ಸೊ ಭಾರತ ದೇಶವನ್ನು ಕೊಳ್ಳೆ ಹೊಡೆಯುವುದಾಗಿತ್ತು. ಹೌದಾ? ನೆನಪಿರಲಿ ನಿಮಗೆ. ಅದರಲ್ಲಿ ಮೊದಲೇದು ಯಾವುದು ಅಂದರೆ ಭಾಳಷ್ಟು ಜಮೀನ್ದಾರ್ ಪದ್ಧತಿ ಭಾಳ ಡೇಂಜರ್ ಆಗಿರುವಂಥ ಒಂದು ಪದ್ಧತಿ ಸ್ನೇಹಿತರೆ, ನಿಮ್ಗೆ ಗೊತ್ತಿಲ್ಲ. ಸೊ ನೀರಾವರಿ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಕಡೆಗಣನೆ ನೋಡಿರಿ. ಇರಿಗೇಷನ್ಗೆ ಮತ್ತು ಯಾವುದೇ ಹೊಸ ಟೆಕ್ನಾಲಜಿಗೆ ಅವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಿಲ್ಲ, ಬೆಳವಣಿಗೆ ಮಾಡಲಿಲ್ಲ. ಹೌದಾ? ನೆಕ್ಸ್ಟ್ ಕೃಷಿ ವಾಣಿಜ್ಯೀಕರಣ ನೋಡಿ. ಕೃಷಿ ವಾಣಿಜ್ಯೀಕರಣದಿಂದ ಇದು ಪ್ರಗತಿಯಾಗಿದೆ ಅಂತ ಕೆಲವು ಕಡೆ ಅನಿಸ್ಬೋದು, ಇಲ್ಲ ಖಂಡಿತವಾಗ್ಲೂ ಅವರ ಒಂದು ಉದ್ದೇಶ ಇತ್ತು ಸ್ನೇಹಿತರೆ. ಹೌದಾ? ಏನಂದ್ರೆ ನಾವು ಆಹಾರ ಪದಾರ್ಥಗಳನ್ನು ಬೆಳೀತಿದ್ದೀವಲ್ಲ, ಅದರ ಬದಲಿ ನಮಗೆ ಸೊ ವಾಣಿಜ್ಯೀಕರಣನ ಮಾಡಿದ್ರು. ಹೌದಾ? ಕೆಲವು ರೈತರು ಅದರಿಂದ ಉಪಯೋಗ ತೊಗೊಂಡ್ರು. ಉಳಿದಂಥ ಎಲ್ಲ ರೈತರು ಸೊ ವಾಣಿಜ್ಯೀಕರಣದತ್ತ ವಾಲಕ್ಕೆ ಹೋಗಲಿಲ್ಲ. ಹೌದಾ? ಸೊ ವಾಲ್ದರೂ ಕೂಡ ಅದು ನಮಗೆ ಉಪಯೋಗ ಆಗಲಿಲ್ಲ ಅಂಥೇಳಿ ಆ ಥರ. ಸೊ ನಿರ್ವಹಣೆ ಸಮಸ್ಯೆ ಅಂದರೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಸೊ ಅಷ್ಟರ ಮಟ್ಟಿಗೆ ಇರಲಿಲ್ಲ ಅಂತ ಅರ್ಥ ಸ್ನೇಹಿತರೆ. ಎಸ್, ಹೌದು. ನೋಡಿ, ಸೊ ಅದರಲ್ಲಿ 1ನೇ ಪಾಯಿಂಟ್ಸನ್ನು ನಾವು ಡಿಸ್ಕಷನ್ ಮಾಡೋಣ. ಮೊದಲನೇ ಪಾಯಿಂಟು ಏನಿದೆ ಅಂತ ನೋಡಿ. ಸೊ ವಿವಿಧ ರೀತಿಯ ಭೂ ಮಾಲೀಕತ್ವ ಅಥವಾ ಮಾಲೀಕತ್ವದ ಪದ್ಧತಿಗಳು ಅದರಲ್ಲಿ ನೋಡಿ. ಸೊ ಬ್ರಿಟಿಷ್ ವಸಾಹತುಶಾಹಿ ಸೊ ಸರ್ಕಾರ ಜಾರಿಗೊಳಿಸಿದ ವಿವಿಧ ಭೂ ಮಾಲೀಕತ್ವದ ಪದ್ಧತಿಗಳು, ಪ್ರಮುಖವಾಗಿ ಜಮೀನ್ದಾರಿ ಪದ್ಧತಿ ಇಂದ ಕೃಷಿ ವಲಯದ ಸ್ಥಗಿತತೆಗೆ ಮುಖ್ಯ ಕಾರಣವಾಗಿತ್ತು ನೋಡಿ. ಹೌದಾ? ಯಾಕೆ ಅಂದರೆ ಸೊ ಅವ್ರ ಉದ್ದೇಶನೇ ಆಗಿತ್ತಲ್ಲ, ಸೊ ಜಮೀನ್ದಾರುಗಳನ್ನು ಸೃಷ್ಟಿ ಮಾಡೋದು. ಜಮೀನ್ದಾರುಗಳು ಏನಂತಂದರೆ ನಮ್ಮನ್ನು ತುಳಿಯುವುದು, ಸೊ ಕಂಪನಿ ಸರ್ಕಾರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಬರಂಗ ನೋಡುವುದು. ಹೌದಾ? ಸೊ ಅದಕ್ಕೆ ಅವ್ರು ಏನಂತಂದರೆ ಭಾಳಷ್ಟು ನಿಕೃಷ್ಟವಾಗಿ ಭಾರತ ದೇಶದ ಜನರನ್ನು ಕಾಣಕ್ಕೆ ಆರಂಭಿಸಿದರು. ಹೌದಾ? ಈ ಸಮಾಜದಲ್ಲಿ ಈ ಪದ್ಧತಿಯಲ್ಲಿ ಸಮಾಜದಲ್ಲಿ 2 ವರ್ಗಗಳನ್ನು ಸೃಷ್ಟಿ ಮಾಡಿತ್ತು ನೋಡ್ರಿ. ಒಂದು ವಸಾಹತುಶಾಹಿ ಸರ್ಕಾರವಲ್ಲದೆ ಜಮೀನ್ದಾರರು ಕೂಡ ಸೊ ಕೃಷಿ ಅಭಿವೃದ್ಧಿಗೆ ಯಾವ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ನೋಡಿ ಸ್ನೇಹಿತರೆ. ಒಂದು ಕಡೆ ಬ್ರಿಟಿಷರು, ಇನ್ನೊಂದು ಕಡೆ ಏನಾಗಿದೆ ಅಂತಂದರೆ ಜಮೀನ್ದಾರರು. ಇವರಿಬ್ಬರೂ ಕೂಡ ಒಂದು ಮುಖದ 2 ನಾಣ್ಯಗಳಿದ್ದಂತೆ. ಹೌದಾ? ಸೊ ಇವರಿಬ್ಬರೂ ಕೂಡ ಯಾವುದೇ ರೀತಿಯಾದಂಥ ಭಾರತ ದೇಶದ ಆರ್ಥಿಕ ಅಭಿವೃದ್ಧಿಗಾಗಲಿ ಕೃಷಿಗಾಗಲಿ ಸೊ ಯಾವುದೇ ರೀತಿಯಂಥ ಮಹತ್ವಪೂರ್ಣವಾದಂಥ ಒಂದು ಪ್ರಯತ್ನಗಳನ್ನು ಮಾಡಿಲ್ಲ. ಹೌದು, ಖಂಡಿತವಾಗ್ಲೂ ಹೌದು. ಸೊ ಪರಿಣಾಮವಾಗಿ ಸಾಗುವಳಿದಾರರಿಗೆ ವ್ಯಾಪಕ ಶೋಷಣೆ ಉಂಟಾಗಿ ರೈತರ ಸ್ಥಿತಿ ಶೋಚನೀಯವಾಗಿತ್ತು ನೋಡಿ ಸ್ನೇಹಿತರೆ. ಹಾಗಾಗಿ ರೈತರ ಒಂದು ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು ಅಂತ, ಹದಗೆಟ್ಟಿತ್ತು ಅಂತ. ಹೌದಾ? ಹೌದು. ನೋಡಿ ಸ್ನೇಹಿತರೆ. ಸೊ ಇದಾದ ನಂತರ 2 ಪಾಯಿಂಟ್ಸ್ ಇದಾವ. ಮತ್ತು 2ನೇ ಪಾಯಿಂಟ್ಸ್ ನೋಡಿ ಇಲ್ಲಿ.
ಸೊ ಒಂದನೇದು ನೀರಾವರಿ ಅಂತಿದೆ, ಅದಾದ ನಂತರ ಎರಡನೇದು ಕೃಷಿ ವಾಣಿಜ್ಯೀಕರಣ ಅಂತಿದೆ. ಇವೆರಡು ಪಾಯಿಂಟ್ಸು ಒಟ್ಟಿಗೆ ನೋಡೋಣ. ಸೊ ಮೊದಲನೇದು ನೀರಾವರಿ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯ ಕಡೆಗಣನೆ. ಸೊ ವಸಾಹತುಶಾಹಿ ಅವಧಿಯಲ್ಲಿ ಬ್ರಿಟಿಷರ ಸರ್ಕಾರ ಅಥವಾ ಬ್ರಿಟಿಷ್ ಸರ್ಕಾರ ನೀರಾವರಿ ಅಭಿವೃದ್ಧಿ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡದಿದ್ದರಿಂದ ಪರಿಣಾಮವಾಗಿ ಕೃಷಿ ಉತ್ಪಾದನೆ ಮಟ್ಟ ಹದಗೆಟ್ಟಿತ್ತು. ನೋಡ್ರಿ, ರೈತರ ಸಮಸ್ಯೆ ಉಲ್ಬಣಗೊಂಡಿತ್ತು. ಹೌದಾ? ಸೊ ಯಾಕಂದರೆ ನೋಡಿ, ನಿಮ್ಗೆ ಯಾವಾಗಲೂ ಗೊತ್ತಿದೆ, ಸೊ ಭಾರತ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಂದರೆ, ಕೃಷಿ ಒಂದು ಬೆಳವಣಿಗೆ ಆಗಬೇಕು ಅಂದರೆ ಅಲ್ಲಿ ಏನಾಗ್ತಾಯಿದೆ, ಮಾನ್ಸೂನ್ ಜೊತೆಗೆ ಆಟ ಆಡ್ದಂಗೆ ರೀ, ಜೂಜಾಟ ಆಡ್ದಂಗೆ. ಹೌದಾ? ಸೊ ಮಾನ್ಸೂನ್ ಚೆನ್ನಾಗಿ ಬಂತು ಅಂದರೆ ಕರೆಕ್ಟ್ ಟೈಮಿಗೆ, ಆವಾಗ ಭಾರತ ದೇಶದ ರೈತರಿಗೆ ಭಾಳಷ್ಟು ಅದು ಅನುಕೂಲಗಳಾಗುತ್ತೆ. ಈಗಾದರೂ ಸಾಕಷ್ಟು ಕಡೆ ನೋಡ್ತಾ ಇದ್ದೀರಿ ನೀವು. ಹೌದಾ? ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ, ಹಾಗಾಗಿ ಒಂದು ಕಡೆ ಇದರಿಂದನೂ ಕೂಡ ಸಮಸ್ಯೆಗಳು ಆಗ್ತಾ ಇದೆ. ಆದರೆ ಅದಕ್ಕೆ ಬೇಕಾಗಿರುವಂಥ ಒಂದು ನೀರಾವರಿ ಸೌಲಭ್ಯಗಳು ಮಾಡಬೇಕಾಗಿತ್ತು ಅವರು. ಇರಿಗೇಷನ್ಸ್ಗಳನ್ನು ಕೊಡಬೇಕಾಗಿತ್ತು, ಬಟ್ ಅವ್ರು ಕೊಡಲಿಲ್ಲ. ಹೌದಾ? ಯಾಕಂದರೆ ಅವರಿಗೆ ಅಭಿವೃದ್ಧಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅವರಿಗೆ. ಹಾಗಾಗಿ ನೆಕ್ಸ್ಟ್ ಕೃಷಿಯ ವಾಣಿಜ್ಯೀಕರಣ ನೋಡಿ. ವಸಾಹತುಶಾಹಿ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ಕೃಷಿಯನ್ನು ವಾಣಿಜ್ಯೀಕರಣಗೊಳಿಸಲಾಯಿತು. ಹೌದಾ? ಭಾರತದಲ್ಲಿ ಆಹಾರ ಧಾನ್ಯಗಳಿಗೆ ಬದಲಾಗಿ ವಾಣಿಜ್ಯ ಬೆಳೆಗಳ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಲಾಯಿತು. ನೋಡಿ ಸ್ನೇಹಿತರೆ, ಸೊ ಇದು ಭಾರತದ ರೈತರ ಆರ್ಥಿಕ ಸ್ಥಿತಿಗತಿಗಳ ಸುಧಾರಣೆಗೆ ಸಹಾಯಕವಾಗಲಿಲ್ಲ. ನೋಡಿ ಸ್ನೇಹಿತರೆ, ಇದು ಎಲ್ಲ ಏನಾಗಿದೆ ಅಂದರೆ, ಸೊ ಬ್ರಿಟಿಷ್ ಸರ್ಕಾರ ಯಾವುದೇ ರೀತಿಯಂಥ ಒಂದು ಕೃಷಿಗೆ ಆದ್ಯತೆ ಕೊಡದೆ ಸೊ ಏನು ಮಾಡ್ತು, ಕಡೆಗಣಿಸ್ತು ಅಂತ. ಇದರಿಂದ ವಾಣಿಜ್ಯ ಬೆಳೆಗಳು ಹೆಚ್ಚು ಉತ್ಪಾದನೆ ಮಾಡಲು ಒತ್ತು ಕೊಟ್ಟು, ಸೊ ಅದರಿಂದ ಏನಾಯಿತು, ಭಾರತ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಬಂತು ಅಂತ. ಅವ್ರಿಗೆ ಯಾವುದೇ ರೀತಿಯಂಥ ಒಂದು ಸುಖಕರವಾದಂಥ ಬದಲಾವಣೆಗಳು ಆಗಲಿಲ್ಲ ಅಂತೇಳಿ ಹೇಳ್ಬೋದು. ಸೊ ಅದಾದ ನಂತರ ನೆಕ್ಸ್ಟ್ ಕೊನೆಯ ಒಂದು ಕಂಟೆಂಟ್ ಇದೆ ಸ್ನೇಹಿತರೆ. ಈ ಕಂಟೆಂಟ್ ಏನಿದೆ ಅಂತ ನೋಡಿ. ಹೌದಾ? ಸೊ ಇದು ಕಂಟೆಂಟು ಕೊನೆಯದಾಗಿದೆ. ಸೊ ಈ ಕಂಟೆಂಟ್ ನೋಡಿ ಸ್ನೇಹಿತರೆ. ಒಂದು ನಿಮಿಷ. ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೋತಾ ಇದೆ. ಹೌದಾ? ನಿರ್ವಹಣೆಯ ಸಮಸ್ಯೆ ಅಂತ ನೋಡಿ. ವಸಾಹತುಶಾಹಿ ಆರ್ಥಿಕತೆಯಲ್ಲಿ ಅಲ್ಪ ಮಟ್ಟಿಗೆ ನೀರಾವರಿ ಸೌಲಭ್ಯ. ಹೌದಾ? ಸೊ ನೆಕ್ಸ್ಟ್ ಪೂರೈಕೆಯಲ್ಲಿ ಅಲ್ಪ ಪ್ರಗತಿ ಸಾಧಿಸಿದ್ದರೂ ಸಹ ಹೂಡಿಕೆ ಅಭಾವ. ನೋಡಿ ಸ್ನೇಹಿತರೆ, ಯಾಕಂದರೆ ಹೂಡಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಹೂಡಿಕೆ ಅಂತ. ಹೌದಾ? ಅದು ಅಸಮರ್ಪಕವಾಗಿತ್ತು. ಮತ್ತು ಅಸಮರ್ಪಕ ನೆರೆ ನಿಯಂತ್ರಣಕ್ಕೆ ಯಾವುದೇ ರೀತಿಯಂಥ ಒಂದು ಕಟ್ಟುನಿಟ್ಟಾದಂಥ ಒಂದು ಕ್ರಮಗಳು ಇರಲಿಲ್ಲ. ಹೌದಾ? ಕಾಲುವೆ ಸೌಲಭ್ಯದ ಕೊರತೆ ಹಾಗೂ ಭೂ ಸವಕಳಿಯಿಂದಾಗಿ ಕೃಷಿ ಪ್ರಗತಿ ಸಾಧ್ಯವಾಗಲಿಲ್ಲ. ನೋಡಿರಿ, ಇವೆಲ್ಲ ಏನು ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು, ಆ ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯಂಥ ನಿರ್ವಹಣೆ ಮಾಡಲಿಲ್ಲ ಯಾವುದು, ಬ್ರಿಟಿಷ್ ಸರ್ಕಾರ. ಸೊ ಹೀಗಾಗಿ ಇಡೀ ಭಾರತದ ಒಂದು ಆರ್ಥಿಕತೆ ಏನಾಗಿದೆ ಅಂದರೆ ಅಷ್ಟೊಂದು ಸಮರ್ಪಕವಾದಂಥ ಒಂದು ಕೊಡುಗೆ ಅವ್ರು ಕೊಡೋಕ್ಕಾಗಲಿಲ್ಲ ಅಂತ. ನಮ್ಮ ಭಾರತ ದೇಶದ ಒಂದು ಯಾವುದು ಅಂದರೆ ಕೃಷಿ ವಲಯಕ್ಕೆ ಅವ್ರು ಏನು ಮಾಡಿದ್ರು, ಸೊ ಕಡೆಗಣಿಸಿದ್ರು ಅಂತಲೇ ನಾವು ಹೇಳ್ಬೋದಾಗಿದೆ. ಸೊ ಕೆಲವು ಬುಕ್ಕಿನಲ್ಲಿ ಅದನ್ನು ಪಾಸಿಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಬಟ್ ಇಲ್ಲಿ ನಿಜವಾಗ್ಲೂ ನೋಡಬೇಕಾಗಿರುವಂಥದ್ದು ಅದು ಪಾಸಿಟಿವ್ ನನ್ನ ಪ್ರಕಾರ ಇಲ್ಲ. ಯಾಕಂದರೆ ಪಾಸಿಟಿವ್ನಲ್ಲಿ ಅಂಥ ಪರಿ ಹೇಳ್ಕೊಳಂಗೇನೂ ಇಲ್ಲ. ಒಂದು ರೈಲ್ವೆ ಬಿಟ್ಟರೆ ಮತ್ತು ಇನ್ನೊಂದು ಯಾವುದು ಇದೆ ಅಂತಂದರೆ, ಲಾಸ್ಟ್ ಒಂದು ಹೇಳಿದ್ರೆ ಒಂದು ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಂಥದ್ದು, ಮತ್ತು ಇನ್ನೊಂದು ಯಾವುದು ಅಂತಂದರೆ ಇದು ಯಾವುದು ಪೋಸ್ಟ್, ಇವೆರಡು ಬಿಟ್ಟರೆ ಅಂಥ ಪರಿ ಯಾವುದೇ ರೀತಿಯಂಥ ಅಭಿವೃದ್ಧಿ ಅವ್ರು ಮಾಡಲಿಲ್ಲ ಸ್ನೇಹಿತರೆ. ಹೌದಾ? ಸೊ ಹಾಗಾಗಿ ನನ್ನ ಪ್ರಕಾರ ಅವ್ರದ್ದು ಅಷ್ಟೊಂದು ಯಾವುದೇ ರೀತಿಯಂಥ ಪ್ರಗತಿಪರವಾದಂಥ ವಿಚಾರ ಇಟ್ಕೊಂಡು ಬಂದವರಲ್ಲ ಅಂತಲೇ ಹೇಳ್ಬೋದು ನಾನು. ಹೌದಾ? ಓಕೆ, ಎಸ್. ಸೊ ಇಷ್ಟು ನನ್ನ ಕಂಟೆಂಟು ಸ್ನೇಹಿತರೆ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಪೂರ್ತಿ ವಾಚ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಅದನ್ನು ಶೇರ್ ಮಾಡಿ ಸ್ನೇಹಿತರೆ. ಸೊ ಪ್ರಥಮ ಬಾರಿಯಾಗಿ ನೋಡೋರು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು.